ಅಭಿ ಒಂದು ಕೆಲಸ ಮಾಡೋಣ, ನಾನು ಇಲ್ಲೇ ಇರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಯಾಕೆ ಇಲ್ಲಿಗೆ ಬರಬಾರ್ದು? ನೋ ಶ್ರಾವಣಿ, ನೀನು ಒಬ್ಬಳೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇಂದ ನೀವು ಹಿಂಗನ್ಬಿಟ್ರಿ? ನಾನು ಇರಬೇಕಾದ್ರೆ ಅಮ್ಮನವ್ರ ಜೊತೆ ಅವರೇ ಗೊಟ್ಟಿಯಾಗಿರ್ತಾರೆ. ನೀವು ಧೈರ್ಯವಾಗಿ ಔಟ್ ಬನ್ನಿ, ನಾನು ಅವ್ರು ನೋಡ್ಕೊಳ್ತೇನೆ. ಹೌದು ಅಭಿ, ನಾನು ಇಲ್ಲಿ ಆರಾಮಾಗಿರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಬಾ. ನೀನು ಬರೋವರೆಗೂ ನಾನೆಲ್ಲೂ ಹೊರಗಡೆ ಹೋಗಲ್ಲ, ಆಯ್ತಾ? ಪ್ಲೀಸ್ ಅಭಿ, ಇಷ್ಟು ಬೇಗ ಹೋದರೆ ಈ ಮನೇಲಿ ಇದ್ದಂಗೆ ಅನಿಸಲ್ಲ. ಇಷ್ಟು ಬೇಗ ಬೆಂಗಳೂರಿಗೆ ಹೋದರೆ ಈ ಪ್ಲೇಸ್ನ ನಾನು ಮಿಸ್ ಮಾಡ್ಕೊತೀನಿ. ಪ್ಲೀಸ್ ಅಭಿ, ಪ್ಲೀಸ್ 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 ಪ್ಲೀಸ್. ಸರಿ. ಥ್ಯಾಂಕ್ ಯು ಅಭಿ. ಅಮ್ಮೋರೆ, ಅಡುಗೆ ಮನೇಲಿ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸಿದೆಯಾ? ಕಾರ್ ರೆಡಿ ಮಾಡ್ಸಲ್ಲ, ಕೀ ಕೊಡಿ. ರೆಡಿ ಮಾಡಿಸಿದ್ದೀನಿ ಯಜಮಾನ್ರೆ, ತಗೊಳ್ಳಿ. ಥ್ಯಾಂಕ್ ಯು. ಕೆಲಸ ಮುಂದುವರಿಸಿ. ಅಭಿ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಬಟ್ ಒಂದು ಕಂಡೀಷನ್ ಇದೆ. ಏನದು? ಒಬ್ಳೇ ಇದೆಯಾ ಅಂತ ಈ ಮೆಗಾ ಅಡ್ವೆಂಚರ್ಸ್ ಎಲ್ಲ ಮಾಡೋ ಹಾಗಿಲ್ಲ. ಸೊ ನೀನು ಬರೋವರೆಗೂ ಕೈ ಕಟ್ ಬಾಯ್ ಮುಚ್ಚು, ಅಲ್ವಾ? ಯು ಗಾಟ್ ಮೀ, ದಾಟ್ಸ್ ರೈಟ್. ಡೋಂಟ್ ವರಿ ಅಭಿ, ನಾನು ಹಾಗೆಲ್ಲ ಏನೂ ಮಾಡಲ್ಲ. ಸಿದ್ದಯ್ಯ ಇರ್ತಾರೆ. ನೀನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಹೋಗ್ಬಿಡ್ ಬಾ. ಸರಿ, ಓಕೆ. ಐ ಸಿ ಯು ಲೇಟರ್. ಅಭಿ, ನಾನು ಬರ್ತೀನಿ. ಚಿಕ್ಕ ಯಜಮಾನ್ರು ಹೊರಟಿದ್ದಾರೆ. ಅವನನ್ನು ಅಲ್ಲಿಂದ ಬರೋ ಹಾಗೆ ಮಾಡಿದ್ದೆ ನಾನು. ಅಭಿ ಅಲ್ಲಿಂದ ಹೊರಟಿದ್ದ ಹಾಗೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ. ಸಿದ್ದಯ್ಯ, ನಾನೇನು ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡು. ಮಿಕ್ಕಿದ್ದನ್ನು ನನಗೆ ಬಿಟ್ಟುಬಿಡು. ಅರ್ಥ ಆಯ್ತಾ? ಆಯ್ತಮ್ಮ, ಒಂದು ಇಂಚೂ ಹೆಚ್ಚಾಗಲ್ಲ. ಪಾಪ ಹುಡುಗಿ ಅಂತ ನಿನ್ನ ಮನ್ಸು ಕರ್ಗಿ ಕೆಲಸ ಮಾಡದೇ ಇರಲ್ಲ ತಾನೇ ನೀನು? ಇದೇನಮ್ಮ ಹಿಂಗನ್ಬಿಟ್ರಿ? ಇಷ್ಟು ವರ್ಷ ಸಂಬಳ ಕೊಟ್ಟು ನನ್ನನ್ನು ಸಾಕ್ತಿದ್ದೀರಾ. ನಿಮ್ಮ ಹತ್ರ ನೀಯತ್ ತೋರಿಸಿಲ್ಲ ಅಂದರೆ ಆ ದೇವ್ರ ಮೆಚ್ತಾನ? ನನಗೆ ನೀಯತ್ತು ಸ್ವಲ್ಪ ಜಾಸ್ತಿನೇ ಅಮ್ಮ. ನಿಮಗೋಸ್ಕರ ಈ ಕೆಲಸನ ಮಾಡೇ ಮಾಡ್ತೀನಿ. ಒಂದು ಪಕ್ಷ ನೀವು ನನ್ನ ಪ್ರಾಣ ಕೇಳಿದ್ರು ಕೊಟ್ಬಿಡ್ತೀನಮ್ಮ. ಪ್ರಾಣ ಕೊಡೋದೇನು ಬೇಡ, ಆದರೆ ಕೊಡ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು ನನಗೆ.